ಏನು? ಆಂಟಿ, ನಾನು ಅರ್ಜುನ್ ಮಾತಾಡ್ತಾ ಇರೋದು. ಇವಾಗ ಮೀರಾ ಹೇಗಿದ್ದಾಳೆ? ಏನು ತೊಂದರೆ ಇಲ್ಲ ತಾನೆ? ನೀನ್ ಸುಮ್ನೆ ಇರಪ್ಪ, ಮಾತಾಡ್ಬೇಡ. ನನ್ ಮಗಳಿಗೆ ನಿನ್ನಿಂದ ಆಗಿರೋ ತೊಂದ್ರೆ ನಿನ್ಗೇನ್ ಗೊತ್ತು? ಅಲ್ಲ ಆಂಟಿ, ಅದು ಇರೋ ಅನ್ಸೂಯ, ಪ್ಲೀಸ್ ಸಮಾಧಾನ ಮಾಡ್ಕೊ. ನೋಡು, ಹೀಗೆಲ್ಲ ಆಗುತ್ತೆ ಅಂತ ನಮಗೂ ಗೊತ್ತಿರ್ಲಿಲ್ಲ. ನೀನೇನೋ ಸುಲಭವಾಗಿ ಹೇಳ್ಬಿಡ್ತೀಯ ಕಲ್ಪನಾ. ನಿನ್ ಮಗನ್ಗೇನಾಗ್ಬೇಕು? ಅವನ್ ಬಗ್ಗೆ ಜನ 2 ದಿನ ಮಾತಾಡಿ ಸುಮ್ನಾಗ್ತಾರೆ. ಆದ್ರೆ ನನ್ ಮಗಳಿಗೆ ಅಂಟಿರೋ ಕಳಂಕನ ತುಳಿಯಕ್ಕಾಗುತ್ತೇನೆ? ಹಲೋ ಆಂಟಿ, ನಾನು ಅರ್ಜುನ್ ವೈಫ್ ಸೇವಂತಿ ಮಾತಾಡ್ತಿರೋದು. ನೋಡಿ, ಈ ವಿಷಯ ಹೊರಗಡೆ ಯಾರಿಗೂ ಗೊತ್ತಿಲ್ಲ. ನಮಗ್ ಮಾತ್ರ ಗೊತ್ತಿರೋದು. ನಿಮ್ ಮಗಳಿಗೆ ಯಾವುದೇ ರೀತಿ ಅನ್ಯಾಯ ಆಗ್ದಿರೋ ಹಾಗೆ ನಾವು ನೋಡ್ಕೋತೀವಿ. ನೀವು ದಯವಿಟ್ಟು ಹೇಗಾದ್ರೂ ಮಾಡಿ ಅವಳನ್ನ ನಮ್ಮ ಮನೆಗೆ ಕರ್ಕೊಂಡ್ ಬನ್ನಿ. ನೀನ್ ಸುಮ್ನೆ ಇರಮ್ಮ. ನಾನ್ ಇನ್ಮೇಲಿಂದ ಮೀರನ ನಿಮ್ ಮನೆ ಕಳ್ಸಲ್ಲ. ಅಯ್ಯೋ, ಹಲೋ ಹಲೋ ಅನ್ಸೂಯ, ಏನತ್ತೆ, ನಾವೆಷ್ಟು ಮಾತಾಡಿದ್ರು ಅವ್ರ ಸಮಾಧಾನನೇ ಆಗ್ತಿಲ್ವಲ್ಲ. ಏನ್ ಮಾಡೋದು ಏನು ಅಂತಾನೆ ಗೊತ್ತಾಗ್ತಿಲ್ಲ ಸೇವಂತಿ. ಅಮ್ಮ, ನಾನ್ ಬೇಕಾದ್ರೆ ಅವ್ರ ತಾಯಿ ಹತ್ರ ಹೋಗಿ. ಅಯ್ಯೋ ಬೇಡಪ್ಪ, ಅಂತ ಕೆಲಸ ಮಾತ್ರ ನೀನ್ ಮಾಡೋದಕ್ಕೆ ಹೋಗ್ಬೇಡ. ಆಮೇಲೆ ಮೀರಾ ಇನ್ನೂ ಅಪ್ಸೆಟ್ ಆಗೋಗ್ತಾಳಷ್ಟೇ. ಮತ್ ನಾನು ಏನ್ ಮಾಡೋದಮ್ಮ? ಮೀರಾ ಹಾಗೆ ಅಪ್ಸೆಟ್ ಆಗಿದ್ಬಿಟ್ರೆ ಪಾಪ ಅವಳ ಕೆರಿಯರ್ ಹಾಳಾಗ್ಬಿಡುತ್ತೆ. ಅದಕ್ಕೆ ನಾನ್ ಕಾರಣ ಆಗ್ಬಿಡ್ತೀನಿ. ಅದ ಹಾಗಾಗ್ಬಾರ್ದು. ಅರ್ಜುನ ನೋಡು, ನೀನೇನು ಯೋಚನೆ ಮಾಡ್ಬೇಡ. ನಾಳೆ ನಾನ್ ಮೀರಾ ಮನೆಗೆ ಹೋಗಿ ಅವಳನ್ನ ಹೇಗಾದ್ರೂ ಮಾಡಿ ಮತ್ತೆ ವಾಪಸ್ ಕೆಲ್ಸಕ್ಕೆ ಬರೋ ಹಾಗೆ ಒಪ್ಪಿಸ್ತೀನಿ, ಆಯ್ತಾ? ಯೋಚನೆ ಮಾಡಿ. ಮೊದ್ಲು ಅವಳು ಈ ಮನೆಗೆ ಬರೋ ಹಾಗೆ ಮಾಡಿ, ಆಮೇಲೆ ನಾವೇನಾದ್ರೂ ಮಾಡಬಹುದು. ಸರಿ ಸೇವಂತಿ.